ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಮುಖ್ಯ ಉದ್ದೇಶ, ಇವತ್ತು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರಲ್ಲಿ ಒಂದು ವಿಡಿಯೋ ನೋಡಿದೆ. KTM ಸಿನಿಮಾನ ನೋಡಬೇಕು ಅಂತ ಹೇಳಿ ಬುಕ್ ಮೈ ಶೋಲಿ ಟಿಕೆಟ್ಸ್ನ ಬುಕ್ ಮಾಡಿಕೊಂಡು ಮೈಸೂರಲ್ಲಿರುವ ಒಂದು ಥಿಯೇಟ್ರಿಗೆ ಪ್ರೇಕ್ಷಕರು ಬರ್ತಾರೆ. ಆ್ಯಂಡ್ ಅಲ್ಲಿ ಥಿಯೇಟ್ರಲ್ಲಿರೋರು ಸಿನಿಮಾಗೆ ಮಿನಿಮಮ್ ಆಡಿಯನ್ಸ್ ಇಲ್ಲ ಅಂತ ಹೇಳಿ ಶೋನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದರೆ ಬುಕ್ ಮೈ ಶೋಲಿ ಟಿಕೆಟ್ನ ಯಾಕೆ ಅಕ್ಸೆಪ್ಟ್ ಮಾಡಿಕೊಂಡ್ರು? ನಾವು ತುಂಬ ದೂರದಿಂದ ಬಂದಿದ್ದೀವಿ ಅಂತ ಹೇಳಿದ್ರು ಕೂಡ ಇಲ್ಲ, ಶೋ ನಡೆಯೋದಿಲ್ಲ ಅಂತ ಹೇಳಿ ಶೋನ ಕ್ಯಾನ್ಸಲ್ ಮಾಡ್ತಾರೆ. ಅವರಿಬ್ಬರ ಮಧ್ಯೆ ಒಂದಿಷ್ಟು ಮಾತುಕತೆ ಆಗುತ್ತೆ. ಬಹಳ ಬಹಳ ನೋವಾಗ್ತಾ ಇದೆ. ಇದರಲ್ಲಿ ಯಾರು ತಪ್ಪು ನನಗೆ ಅರ್ಥ ಆಗ್ತಾ ಇಲ್ಲ. ಬುಕ್ ಮೈ ಶೋ ಅವ್ರ ತಪ್ಪ, ಅಥವಾ ಥಿಯೇಟ್ರ್ ಅವ್ರ ತಪ್ಪ, ಅಥವಾ ಸಿನಿಮಾ ಮಾಡಿರೋ ನಮ್ಮದೇ ತಪ್ಪ ಅಂತ. ಯಾಕಂದರೆ ಕನ್ನಡ ಸಿನಿಮಾವನ್ನು ನೋಡೋದಕ್ಕೆ, ಚಿತ್ರಮಂದಿರಕ್ಕೆ ಬಂದು ನೋಡೋದಕ್ಕೆ ಪ್ರೇಕ್ಷಕರ ಸಂಖ್ಯೆ ಬಹಳ ಕಮ್ಮಿ ಆಗ್ತಿದೆ. ಇಂಥ ಸಂದರ್ಭದಲ್ಲಿ ಬಂದಂಥ ಪ್ರೇಕ್ಷಕರನ್ನ ಥಿಯೇಟ್ರ್ ಅವರು ಹೀಗೆ ವಾಪಸ್ ಕಳಿಸ್ತಾ ಹೋದರೆ ಹೊಸ ಸಿನಿಮಾ, ಹೊಸ ಕಲಾವಿದರು ಗೆಲ್ಲೋದು ಹೋಗಲಿ, ನಿಲ್ಲೋದಾದರೂ ಹೇಗೆ? ತುಂಬ ನೋವಾಗ್ತಾ ಇದೆ ಇವತ್ತು. ಯಾಕಂದರೆ 4 ವರ್ಷ ಬಹಳ ಕಷ್ಟಪಟ್ಟು ಎದೆಗೊತ್ಕೊಂಡು ಮಾಡಿರುವಂಥ ಸಿನಿಮಾ ಉತ್ತಮವಾದ ಪ್ರತಿಕ್ರಿಯೆ ಬರ್ತಿರುವ ಸಮಯದಲ್ಲಿ, ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಿರೋ ಸಮಯದಲ್ಲಿ ಆಡಿಯನ್ಸ್ ಥಿಯೇಟ್ರಿಗೆ ಬಂದಾಗ ಶೋ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ರೆ ಸಿನಿಮಾ ಹೇಗೆ ನಿಲ್ಲುತ್ತೆ? ಸೊ ನಾನು ಈ ವಿಡಿಯೋ ಮುಖಾಂತರ ಬಂದಂಥ ಪ್ರೇಕ್ಷಕರಲ್ಲಿ ಕ್ಷಮೆ ಯಾಚಿಸ್ತೀನಿ. ನೀವು ಸಿನಿಮಾನ ನೋಡೋದಕ್ಕೆ ಥಿಯೇಟ್ರ್ವರೆಗೂ ಬಂದ್ರಿ, ಆದರೆ ನೀವು ಸಿನಿಮಾನ ತೋರಿಸೋ ಯೋಗ್ಯತೆ ನಮಗಿಲ್ಲದೆ ಹೋಯಿತು. ಸೊ ಹಾಗಾಗಿ ನಾನು ಎಲ್ಲರಲ್ಲೂ ಕ್ಷಮೆ ಯಾಚಿಸ್ತೀನಿ. ಆ್ಯಂಡ್ ನಾನು ಮತ್ತು ನನ್ನ ತಂಡ ಅವ್ರು ಯಾರು ಅಂತ ಹುಡುಕಿ ಅವರಿಗೆ ನೆಕ್ಸ್ಟ್ ಶೋ ನೋಡೋದಕ್ಕೆ ಮನವಿ ಮಾಡ್ಕೋತೀವಿ. ಗೊತ್ತಿಲ್ಲ ನನಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ಒಂದು ಇಂಟರ್ವ್ಯೂಯಲ್ಲಿ ದರ್ಶನ್ ಸರ್ ಹೇಳಿದರು, ಅವ್ರ ಸಿನಿಮಾ ರಿಲೀಸ್ ಟೈಮಲ್ಲಿ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಹೆದರ್ಕೋಬೇಕಾ, ಯಾಕೆ ಕನ್ನಡಿಗರಿಲ್ವಾ ಅಂತ. ಬಟ್ ಇವತ್ತಿಗೆ ನಿಜವಾಗ್ಲೂ ಭಯ ಆಗ್ತಾ ಇದೆ. ಯಾಕಂದರೆ ನಮಗೆ ಮಾಲ್ಗಳಲ್ಲಿ ಸಿಗೋದೆ 1 ಅಥವಾ 2 ಶೋ. ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಾ ಆಡಿಯನ್ಸ್ ಅದಕ್ಕೆ ಬಂದು ಆ ಶೋಗಳನ್ನ ನೋಡಿದ್ರೆ ಮಾತ್ರ ನಾವು ಮುಂದಿನ ವಾರಕ್ಕೆ ಸಿನಿಮಾನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗೋದು. ಸೊ ಬಂದಂಥ ಪ್ರೇಕ್ಷಕರನ್ನ ಹೀಗೆ ವಾಪಸ್ ಕಳಿಸ್ತಾ ಇದ್ರೆ, ಒಳ್ಳೆ ಸಿನಿಮಾನ ಹೀಗೆ ಕೊಲ್ತಾ ಹೋದರೆ ಕಲಾವಿದರು, ಸಿನಿಮಾ ಮೇಕರ್ಸು ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಈ ವಿಡಿಯೋ ಮುಖಾಂತರ, ಯಾರೇ ಒಬ್ಬ ಕನ್ನಡಿಗ KTM ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಅಂತಿದ್ರೆ ಕೆಳಗೊಂದು ನಂಬರ್ ಬರೆದಿದ್ದೀನಿ. ಥಿಯೇಟ್ರಲ್ಲಿರುವಂಥವ್ರು ದಯವಿಟ್ಟು, ಏನೋ ಒಂದು 10 ಜನ ಇರಬೇಕಂತೆ ಒಂದು ಶೋ ನಡೆಯೋದಕ್ಕೆ, ನನಗೂ ಗೊತ್ತಿರಲಿಲ್ಲ ಇದು. ಸೊ ಆ ಒಬ್ಬ ಕನ್ನಡಿಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತಿದ್ರೆ ಇನ್ನು ಉಳಿದ 9 ಟಿಕೆಟ್ನ ನಾನು ಖರೀದಿ ಮಾಡ್ತೀನಿ. ಯಾಕಂದರೆ ನಾವು ಮಾಡಿರುವಂಥ ಕೆಲಸ ಒಬ್ಬರಿಗೆ ತಲುಪುತ್ತೆ ಅಂತಂದರೆ ಅದಕ್ಕೋಸ್ಕರ ನಾವು ಯಾವ ಹಂತಕ್ಕೆ ಹೋಗೋದಕ್ಕೂ ರೆಡಿ ಇದ್ದೀವಿ. ಸೊ ಆ 9 ಟಿಕೆಟು, ಅದೆಷ್ಟೇ ಟಿಕೆಟ್ ಇರಲಿ, ಆ ಟಿಕೆಟ್ನ ನಾನು ಖರೀದಿ ಮಾಡ್ತೀನಿ. ಈ ಕೆಳಗಡೆ ನಂಬರ್ ಬರೆದಿದ್ದೀನಿ. ಪ್ರೇಕ್ಷಕರಲ್ಲೂ ವಿನಂತಿನೂ ಅಷ್ಟೇ, ನೀವು ಒಬ್ಬರೇ ಹೋಗಿ ಇಲ್ಲ ಮಿನಿಮಮ್ ಆಡಿಯನ್ಸ್ ಇಲ್ಲ ಅಂತ ಶೋ ಕ್ಯಾನ್ಸಲ್ ಆಗ್ತಿದೆ ಅಂದರೆ ಈ ನಂಬರ್ಗೊಂದು ಮೆಸೇಜ್ ಮಾಡಿ, ಅದು ಶೋ ರನ್ ಆಗೋದಕ್ಕೆ ಅದು ಎಷ್ಟು ಟಿಕೆಟ್ ಬೇಕೋ ಅಷ್ಟೇ ಟಿಕೆಟ್ನ ನಾನು ಖರೀದಿಸ್ತೀನಿ. ಸೊ ಇದಕ್ಕಿಂತ ಹೆಚ್ಚಿಗೆ ನಾನು ಇನ್ನೇನು ಹೇಳಲಾರೆ. ಒಂದು ರಿಕ್ವೆಸ್ಟ್ ಎಲ್ಲರಲ್ಲೂ, ಹೊಸ ಸಿನಿಮಾಗಳನ್ನ, ಹೊಸಬ್ರ ಸಿನಿಮಾಗಳನ್ನ, ಸಣ್ಣ ಕಲಾವಿದರ ಸಿನಿಮಾಗಳನ್ನ ದಯವಿಟ್ಟು ಕೊಲ್ಲಬೇಡಿ. ಒಳ್ಳೆ ಪ್ರತಿಕ್ರಿಯೆ ಬರುವ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತು ನಮಗೆ ಸಹಕರಿಸಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಎಲ್ಲರಲ್ಲೂ ಕಳಕಳಿಯ ವಿನಂತಿ ಇದ್ದಂತ. ಥ್ಯಾಂಕ್ ಯು.